ಹಾಯ್ ಹಲೋ ನಮಸ್ತೆ ನನ್ನ 12th ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಮಾರ್ನಿಂಗ್ ಮುಹೂರ್ತ ಟೆಂಪಲ್ ಆದಮೇಲೆ ನಾವು ಹೋಗಿದ್ದೆ ಆಡಿಟೋರಿಯಮ್ಗೆ. ಸೊ ಆಡಿಟೋರಿಯಂ ನಮ್ಮ ಹೊಸ್ಲು ಮಾರಮ್ಮ ಟೆಂಪಲಲ್ಲಿ ನಾವು ಮಾಡಿದ್ದು, ಅಲ್ಲಿ ಕೃಷ್ಣ ರುಕ್ಮಿಣಿ ಕನ್ವೆನ್ಷನ್ ಹಾಲಲ್ಲಿ. ಸೊ ಏನಪ್ಪ ಅಂತಂದರೆ ಅವತ್ತಿನ ದಿನ ಸಖತ್ ಎಂಜಾಯ್ಮೆಂಟ್. ನನಗಿಂತ ಜಾಸ್ತಿ ನನ್ನ ಕಸಿನ್ಸ್ಗೆ, ನನ್ನ ಅಕ್ಕನ ಮಕ್ಕಳಿಗೆ, ನನ್ನ ಕಸಿನ್ಸ್, ನಮ್ಮ ಮಾವ, ಅತ್ತೆ ಎಲ್ರಿಗೂ ಸಖತ್ ಖುಷಿ ಆಯಿತು. ನನ್ನ ಫ್ರೆಂಡ್ಸು ಮತ್ತು ದೀಪೇಶ್ ಅವ್ರ ಕಡೆಯಿಂದ ಬಂದಿರೋಂಥ ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಸಖತ್ತಾಗಿ ಡಾನ್ಸ್ ಮತ್ತು ಊಟ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ. ನಾನು ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ, ಒಂದು 2-3 ವೀಡಿಯೋ ಹಾಕ್ತೀನಿ, ಬಿಕಾಸ್ ಅದರಲ್ಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡೋ ಡಾನ್ಸ್ ವೀಡಿಯೋ ಇದೆ. ಜೊತೆಗೆ ನನ್ನ ಆಫೀಸಿಂದ ನಮ್ಮ ಸರ್ ಬಂದಿದ್ದರು ಮತ್ತು ಅವ್ರ ವೈಫು, ನಮ್ಮ ಆಫೀಸಲ್ಲಿರುವಂಥ ಎಲ್ಲ ಸ್ಟಾಫ್ಸ್ಗಳು ಕೂಡ ಬಂದಿದ್ದರು. ಸೊ ತುಂಬ ಖುಷಿಯಾಯಿತು ಅವ್ರು ಬಂದಾಗ. ನನ್ನ ಮೆಮೊರೇಬಲ್ ಫೋಟೋನ ನನಗೆ ಕೊಟ್ಟರು, ಅದನ್ನ ನಾನು ಇನ್ನೂ ಕೂಡ ತುಂಬ ಸೇಫ್ ಮಾಡಿ ಇಟ್ಕೊಳ್ತೀನಿ. ಜೊತೆಗೆ ನನ್ನ ಅಕ್ಕನ ಮಕ್ಕಳಿಬ್ಬರು ಅದನ್ನು ಎಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದ್ರು. ಆ್ಯಂಡ್ ಆ ಟೆನ್ಷನ್ಸೇ ನಮ್ಮ ಅಮ್ಮ ಇಲ್ಲಿದ್ದಾರೆ, ನನ್ನ ತಮ್ಮ ಇಲ್ಲಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಬಟ್ ಆದರೂ ಕೆಲವೊಂದು ಫೋಟೋಗಳು ಬರ್ತಾರಿಲ್ಲೋ ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ಎಲ್ಲರೂ ಬಂದರು. ಮತ್ತು ಫೋಟೋಗ್ರಾಫರ್ ನಮಗೆ 2-3 ಫೋಟೋಸ್ಗಳನ್ನ ಚೆನ್ನಾಗಿರೋ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದ್ರು. ಸೊ ಆ ದಿನ ಮಾತ್ರ ಸಖತ್ ಎಂಜಾಯ್ಮೆಂಟ್ ಇತ್ತು. ಮತ್ತು ನಿಮಗೆ ತುಂಬ ಟೈಮ್ ಶೆಡ್ಯೂಲ್ ಇತ್ತು, ಯಾಕೆಂದ್ರೆ ನಾವು ಲಾಂಗ್ ಡ್ರೈವ್ ಹೋಗಿತ್ತು. ಅಂದರೆ ಮೈಸೂರಿಂದ ನಾವು ಹೋಗಬೇಕಾಗಿದ್ದು ಕಣ್ಣೂರಿಗೆ, ತುಂಬ ಲಾಂಗ್ ಆಗುತ್ತೆ, ಸ್ವಲ್ಪ ಬೇಗ ಫಂಕ್ಷನ್ ಮುಗಿಬೇಕು, 3:30ಗೆಲ್ಲ ಕ್ಲೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಪ್ರೆಷರ್ ಇತ್ತು. ಸೊ ಅದ್ರ ಮಧ್ಯದಲ್ಲಿ ಫಂಕ್ಷನ್ ಕೂಡ ಚೆನ್ನಾಗಾಯಿತು. ಜೊತೆಗೆ ನನ್ನ ಫ್ಯಾಮಿಲಿಗಳಿಗೆ ಎಲ್ಲರೂ ಕೂಡ ಸೇರಿದ್ರು ನನ್ನ ಮದುವೆಗೆ. ಸೊ ವೆರಿ ವೆರಿ ಹ್ಯಾಪಿ. ಸೊ ಆದರೆ ಹೋಗ್ಬೇಕಾದ್ರೆ ಎಲ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಎಷ್ಟು ಬೇಜಾರಿರುತ್ತೆ ಅಂತ. ನಾನಂತೂ ನನ್ನ ಕಸಿನ್ಸ್ ಕೇಳಿಬಿಟ್ಟಿದ್ದೆ, ಪ್ಲೀಸ್ ನಾನು ಹೋಗೋ ಟೈಮಲ್ಲಿ ಯಾರು ನನ್ನ ಕಣ್ಮುಂದೆ ಬರಬೇಡಿ, ನಾನು ಅಳಬಾರ್ದು ಅಂದ್ಕೊಂಡಿದ್ದೀನಿ, ನನ್ನ ಯಾರು ಅಳಿಸ್ಬೇಡಿ, ನಾನು ಖುಷಿಯಾಗಿ ಹೋಗ್ತೀನಿ ಅಂತ ಅಂದ್ಕೊಂಡು. ಬಟ್ ಅದೇನಾಯಿತು ಗೊತ್ತಿಲ್ಲ. ಫೈನಲಿ ನನ್ನ ಅಣ್ಣ ಬಂದ ತಕ್ಷಣ, ನನ್ನ ಮೂರ್ತಿ ಅಣ್ಣ ಈಸ್ ಮೈ ಫೇವ್ರೆಟ್ ಪರ್ಸನ್. ಅವ್ನು ಬಂದಮೇಲಂತೂ ನನಗೆ ಸಖತ್ ಅಳೋ ಬಂದುಬಿಡ್ತು, ತಡ್ಕೊಳಕ್ಕೆ ಆಗಲಿಲ್ಲ. ಸೊ ಜೋರಾಗಿ ಹತ್ಬಿಟ್ಟೆ. ಎಲ್ಲರೂ ಅಳೋದು ಶುರು ಮಾಡಿ ನಾನೇ ಸಮಾಧಾನ ಮಾಡಿಕೊಂಡು, ಡೋಂಟ್ ವರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಸೊ ಇವಾಗ ನೀವು ನೋಡ್ತೀರಾ ವೀಡಿಯೋಗಳು, ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿರೋದು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.